ವಿವಿಧ ಬೇಡಿಕೆಗೆ ಆಗ್ರಹಿಸಿ ಈಗಾಗಲೇ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ, ಬಂದ್ಗೆ ಕರೆ ಕೊಟ್ಟಿದ್ದಾರೆ. 4 ನಿಗಮದ ವತಿಯಿಂದ ಈಗಾಗಲೇ ಈ ಬಂದ್ಗೆ ಕರೆ ನೀಡಲಾಗಿದೆ. ವಾಯುವ್ಯ ಸಾರಿಗೆ ವ್ಯಾಪ್ತಿಯಲ್ಲಿ ಯಥಾಸ್ಥಿತಿ ಬಸ್ ಸಂಚಾರ ಇದೆ. 7 ಜಿಲ್ಲೆಗಳನ್ನ ಒಳಗೊಂಡಿರುವಂತಹ ಈ ವಾಯುವ್ಯ ಸಾರಿಗೆ ಸಂಸ್ಥೆ ಯಥಾಸ್ಥಿತಿ ಬಸ್ ಸಂಚಾರ ಇದೆ. ಅಲ್ಲಿ ವಾಯುವ್ಯ ಸಾರಿಗೆಯಲ್ಲಿ 21,000ಕ್ಕೂ ಅಧಿಕ ನೌಕರರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. 5,000ಕ್ಕೂ ಅಧಿಕ ಬಸ್ ಅನ್ನ ವಾಯುವ್ಯ ಸಾರಿಗೆ ಹೊಂದಿದೆ. ಮುಷ್ಕರ ಇರುವಂತಹ ಹಿನ್ನೆಲೆಯಲ್ಲಿ ನೌಕರರಿಗೆ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಕರ್ತವ್ಯಕ್ಕೆ ಹಾಜರಾಗಲೇಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗಾಗಿ ಬಸ್ಗಳು ಯಥಾಸ್ಥಿತಿಯಲ್ಲಿ ಓಡಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ವಾಯುವ್ಯ ಸಾರಿಗೆ ಯಥಾಸ್ಥಿತಿಯಲ್ಲಿ ಸಂಚಾರ ಇದೆ ಅನ್ನುವಂತಹ ಮಾಹಿತಿ, ಅಲ್ಲಿ ಬಂದ್ ನಡೆಸಲಾಗ್ತಾ ಇಲ್ವಾ? ಮುಷ್ಕರಕ್ಕೆ ಕರೆ ಕೊಟ್ಟಿಲ್ವಾ? ಯಾವ ರೀತಿಯಾಗಿದೆ ಇವತ್ತಿನ ಸಂಚಾರ? ಯಾವ ರೀತಿಯಾಗಿದೆ ಇವತ್ತಿನ ಪರಿಸ್ಥಿತಿ? ಎಸ್, ಖಂಡಿತವಾಗ್ಲೂ ಅಶ್ವಿನಿ. ಏನಂದ್ರೆ 38 ತಿಂಗಳ ಹಿಂಬಾಕಿ, ಅದೇ ರೀತಿ ನೂತನ ವೇತನ ಶ್ರೇಣಿ ಸೇರಿದಂತೆ ಒಂದ್ ಕಡೆ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ರಾಜ್ಯವ್ಯಾಪಿ ಏನು ಸಾರಿಗೆ ನೌಕರರು ಮುಷ್ಕರ ಏನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಮುಷ್ಕರದ ಬಿಸಿ ವಾಯುವ್ಯ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಗೆ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ಸದ್ಯ ನಾನೀಗ ಹಾರ್ಟ್ ಆಫ್ ದ ಸಿಟಿ ಆಗಿರ್ತಕ್ಕಂಥ ಚೆನ್ನಮ್ಮ ವೃತ್ತದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಪ್ರತಿದಿನವೂ ಯಾವ ರೀತಿ ಬಸ್ ಸಂಚಾರ ಇರುತ್ತೋ ಅದೇ ರೀತಿ ಯಥಾಸ್ಥಿತಿ ಇಲ್ಲಿ ಬಸ್ ಸಂಚಾರ ಇವತ್ತು ಆಗ್ತಾ ಇರತಕ್ಕಂಥದ್ದು. ಒಂದ್ ಕಡೆ ಈ ಒಂದು ಸಾರಿಗೆ ನೌಕರರಿಗೆ ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗಾಗಿ ಈ ಒಂದು ಸರ್ಕಾರದ ವಿರುದ್ಧ ಇವತ್ತು ಏನು ಬೃಹತ್ ಒಂದು ರಾಜ್ಯವ್ಯಾಪಿ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಈ ಮುಷ್ಕರದ ಹಿನ್ನೆಲೆಯಲ್ಲಿ ಒಂದ್ ಕಡೆ ಈ ವಾಯುವ್ಯ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಯಲ್ಲಿ 21,000ಕ್ಕೂ ಅಧಿಕ ನೌಕರರು ಏನು ಕರ್ತವ್ಯವನ್ನು ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಈ ಒಂದು ಸಂಸ್ಥೆಯ ವ್ಯಾಪ್ತಿಯಲ್ಲಿ 5,000ಕ್ಕೂ ಅಧಿಕ ಬಸ್ಗಳ ಸಂಚಾರ ಏನು ಪ್ರತಿನಿತ್ಯ ಆಗ್ತಾ ಇದೆ. ಅದೇ ರೀತಿ ಒಂದು ಬಸ್ ಸಂಚಾರ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಒಂದ್ ಕಡೆ ಈಗಾಗಲೇ ಈ ಸಂಸ್ಥೆಯ ಅಧಿಕಾರಿಗಳಿಂದ ಒಂದ್ ಕಡೆ ನೌಕರರಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿ ಈ ಮುಷ್ಕರದಲ್ಲಿ ಭಾಗಿಯಾಗಬಾರದು, ಕರ್ತವ್ಯಕ್ಕೆ ಗೈರು ಹಾಜರಾಗಬಾರದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಥಾಸ್ಥಿತಿಯಲ್ಲಿ ಇವತ್ತು ಬಸ್ ಸಂಚಾರ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಸ್ಥಳೀಯ ಅಂದ್ರೆ ಸಿಟಿ ಬಸ್ಗಳಿರ್ಬೋದು, ಅದೇ ರೀತಿ ಗ್ರಾಮೀಣ ಭಾಗಕ್ಕೆ ತೆರಳುವಂತಹ ಸಂಪರ್ಕ ಕಲ್ಪಿಸುವಂತಹ ಬಸ್ಗಳ ಸಂಚಾರ ಯಥಾಸ್ಥಿತಿಯಲ್ಲಿ ಇರುವಂತದ್ದು. ಒಂದ್ ವೇಳೆ ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗಿದ್ದೇ ಆದ್ರೆ ಅವರ ವೇತನ ಕಡಿತವನ್ನ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಅಶ್ವಿನಿ, ಒಂದ್ ಕಡೆ ಈಗಾಗಲೇ 10 ಡಿವಿಷನ್ಗಳಲ್ಲಿ ಒಂದು ಡಿವಿಷನ್ಗೆ 100 ಜನ ಅಂತ ಎಂಬಂತೆ ಈಗಾಗಲೇ 1,000ಕ್ಕೂ ಅಧಿಕ ನೌಕರರು ಒಂದ್ ಕಡೆ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಬೆಂಗಳೂರಿನಲ್ಲಿ ಏನು ಈ ಒಂದು ಮುಷ್ಕರ ನಡೀತಾ ಇದೆ, ಈ ಮುಷ್ಕರದಲ್ಲಿ ಭಾಗಿ ಆಗಿರತಕ್ಕಂಥ ಒಂದು ಸಾಧ್ಯತೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಯಾವ ರೀತಿ ಕಟ್ಟುನಿಟ್ಟಿನ ಸೂಚನೆಯನ್ನ ಅಧಿಕಾರಿಗಳು ನೀಡಿದ್ದಾರೆ ಅಂತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಈ ವಾಯುವ್ಯ ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಒಂದು ಸಭೆಯನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಒಂದು ಕಟ್ಟುನಿಟ್ಟಿನ ಸಭೆಯನ್ನ ಅಂದ್ರೆ ನೌಕರಿಗೆ ಈಗಾಗಲೇ ಸೂಚನೆಯನ್ನ ಏನು ನೀಡಿದ್ದಾರೆ, ಈ ಮುಷ್ಕರದಲ್ಲಿ ಭಾಗಿ ಆಗಬಾರದು ಅಂತಕ್ಕಂಥ ಒಂದು ಸೂಚನೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಸಭೆಗಳನ್ನ ಮಾಡುವ ಮೂಲಕ ಸಾಕಷ್ಟು ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಸಹ ಮುಂದಾಗಿರ್ತಕ್ಕಂಥದ್ದು. ಒಂದ್ ಕಡೆ ರಾಜ್ಯ ಸರ್ಕಾರ ಈಗಾಗಲೇ 26 ತಿಂಗಳ ಏನು ಹಿಂಬಾಕಿಯನ್ನ ನೀಡುವಂತ ನಿಟ್ಟಿನಲ್ಲಿ ಅನುಮೋದನೆಯನ್ನ ನೀಡ್ತೀವಿ ಅಂತಕ್ಕಂಥ ಒಂದು ಭರವಸೆ ನೀಡಿದ್ರು ಕೂಡ ಏನು ಪಟ್ಟನ್ನ ಹಿಡಿದು ಸಾರಿಗೆ ನೌಕರರು ಇವತ್ತು ಮುಷ್ಕರಕ್ಕೆ ಏನು ಭಾಗಿಯಾಗ್ತಾ ಇದ್ದಾರೆ. ಒಂದ್ ಕಡೆ 38 ತಿಂಗಳ ಹಿಂಬಾಕಿಯನ್ನ ನೀಡಬೇಕು, ನೂತನ ವೇತನ ಶ್ರೇಣಿಯನ್ನ ಏನು ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಪಟ್ಟನ್ನ ಹಿಡಿದು ಸಾಕಷ್ಟು ಒಂದು ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಒಂದ್ ಕಡೆ ಈ ವಾಯುವ್ಯ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಬಿಸಿ ತಡ್ತಾ ಇಲ್ಲ ಅಂತಾನೆ ಹೇಳಬಹುದು. ಯಥಾಸ್ಥಿತಿಯಾಗಿ ಪ್ರತಿನಿತ್ಯವೂ ಯಾವ ರೀತಿ ಬಸ್ ಸಂಚಾರ ನಡೆಯುತ್ತೋ ಅದೇ ರೀತಿ ಈ ಬಸ್ ಸಂಚಾರ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಯಥಾಸ್ಥಿತಿಯಲ್ಲಿ ಇರುವಂತದ್ದು. ಅಶ್ವಿನಿ, ರೈಟ್. ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಈಗಾಗಲೇ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ, ಬಂದ್ಗೆ ಕರೆ ಕೊಟ್ಟಿದ್ದಾರೆ. 4 ನಿಗಮದ ವತಿಯಿಂದ ಈಗಾಗಲೇ ಈ ಬಂದ್ಗೆ ಕರೆ ನೀಡಲಾಗಿದೆ. ವಾಯುವ್ಯ ಸಾರಿಗೆ ವ್ಯಾಪ್ತಿಯಲ್ಲಿ ಯಥಾಸ್ಥಿತಿ ಬಸ್ ಸಂಚಾರ ಇದೆ. 7 ಜಿಲ್ಲೆಗಳನ್ನ ಒಳಗೊಂಡಿರುವಂತಹ ಈ ವಾಯುವ್ಯ ಸಾರಿಗೆ ಸಂಸ್ಥೆ ಯಥಾಸ್ಥಿತಿ ಬಸ್ ಸಂಚಾರ ಇದೆ. ಅಲ್ಲಿ ವಾಯುವ್ಯ ಸಾರಿಗೆಯಲ್ಲಿ 21,000ಕ್ಕೂ ಅಧಿಕ ನೌಕರರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. 5,000ಕ್ಕೂ ಅಧಿಕ ಬಸ್ ಅನ್ನ ವಾಯುವ್ಯ ಸಾರಿಗೆ ಹೊಂದಿದೆ.
ಮುಷ್ಕರ ಇರುವಂತಹ ಹಿನ್ನೆಲೆಯಲ್ಲಿ ನೌಕರರಿಗೆ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಕರ್ತವ್ಯಕ್ಕೆ ಹಾಜರಾಗಲೇಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗಾಗಿ ಬಸ್ಗಳು ಯಥಾಸ್ಥಿತಿಯಲ್ಲಿ ಓಡಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ವಾಯುವ್ಯ ಸಾರಿಗೆ ಯಥಾಸ್ಥಿತಿಯಲ್ಲಿ ಸಂಚಾರ ಇದೆ ಅನ್ನುವಂತಹ ಮಾಹಿತಿ, ಅಲ್ಲಿ ಬಂದ್ ನಡೆಸಲಾಗ್ತಾ ಇಲ್ವಾ? ಮುಷ್ಕರಕ್ಕೆ ಕರೆ ಕೊಟ್ಟಿಲ್ವಾ? ಯಾವ ರೀತಿಯಾಗಿದೆ ಇವತ್ತಿನ ಸಂಚಾರ? ಯಾವ ರೀತಿಯಾಗಿದೆ ಇವತ್ತಿನ ಪರಿಸ್ಥಿತಿ? ಎಸ್, ಖಂಡಿತವಾಗ್ಲೂ ಅಶ್ವಿನಿ. ಏನಂದ್ರೆ 38 ತಿಂಗಳ ಹಿಂಬಾಕಿ, ಅದೇ ರೀತಿ ನೂತನ ವೇತನ ಶ್ರೇಣಿ ಸೇರಿದಂತೆ ಒಂದ್ ಕಡೆ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ರಾಜ್ಯವ್ಯಾಪಿ ಏನು ಸಾರಿಗೆ ನೌಕರರು ಮುಷ್ಕರ ಏನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಮುಷ್ಕರದ ಬಿಸಿ ವಾಯುವ್ಯ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಗೆ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ಸದ್ಯ ನಾನೀಗ ಹಾರ್ಟ್ ಆಫ್ ದ ಸಿಟಿ ಆಗಿರ್ತಕ್ಕಂಥ ಚೆನ್ನಮ್ಮ ವೃತ್ತದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಪ್ರತಿದಿನವೂ ಯಾವ ರೀತಿ ಬಸ್ ಸಂಚಾರ ಇರುತ್ತೋ ಅದೇ ರೀತಿ ಯಥಾಸ್ಥಿತಿ ಇಲ್ಲಿ ಬಸ್ ಸಂಚಾರ ಇವತ್ತು ಆಗ್ತಾ ಇರತಕ್ಕಂಥದ್ದು. ಒಂದ್ ಕಡೆ ಈ ಒಂದು ಸಾರಿಗೆ ನೌಕರರಿಗೆ ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗಾಗಿ ಈ ಒಂದು ಸರ್ಕಾರದ ವಿರುದ್ಧ ಇವತ್ತು ಏನು ಬೃಹತ್ ಒಂದು ರಾಜ್ಯವ್ಯಾಪಿ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಈ ಮುಷ್ಕರದ ಹಿನ್ನೆಲೆಯಲ್ಲಿ ಒಂದ್ ಕಡೆ ಈ ವಾಯುವ್ಯ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಯಲ್ಲಿ 21,000ಕ್ಕೂ ಅಧಿಕ ನೌಕರರು ಏನು ಕರ್ತವ್ಯವನ್ನು ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಈ ಒಂದು ಸಂಸ್ಥೆಯ ವ್ಯಾಪ್ತಿಯಲ್ಲಿ 5,000ಕ್ಕೂ ಅಧಿಕ ಬಸ್ಗಳ ಸಂಚಾರ ಏನು ಪ್ರತಿನಿತ್ಯ ಆಗ್ತಾ ಇದೆ. ಅದೇ ರೀತಿ ಒಂದು ಬಸ್ ಸಂಚಾರ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಒಂದ್ ಕಡೆ ಈಗಾಗಲೇ ಈ ಸಂಸ್ಥೆಯ ಅಧಿಕಾರಿಗಳಿಂದ ಒಂದ್ ಕಡೆ ನೌಕರರಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿ ಈ ಮುಷ್ಕರದಲ್ಲಿ ಭಾಗಿಯಾಗಬಾರದು, ಕರ್ತವ್ಯಕ್ಕೆ ಗೈರು ಹಾಜರಾಗಬಾರದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಥಾಸ್ಥಿತಿಯಲ್ಲಿ ಇವತ್ತು ಬಸ್ ಸಂಚಾರ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಸ್ಥಳೀಯ ಅಂದ್ರೆ ಸಿಟಿ ಬಸ್ಗಳಿರ್ಬೋದು, ಅದೇ ರೀತಿ ಗ್ರಾಮೀಣ ಭಾಗಕ್ಕೆ ತೆರಳುವಂತಹ ಸಂಪರ್ಕ ಕಲ್ಪಿಸುವಂತಹ ಬಸ್ಗಳ ಸಂಚಾರ ಯಥಾಸ್ಥಿತಿಯಲ್ಲಿ ಇರುವಂತದ್ದು. ಒಂದ್ ವೇಳೆ ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗಿದ್ದೇ ಆದ್ರೆ ಅವರ ವೇತನ ಕಡಿತವನ್ನ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಅಶ್ವಿನಿ, ಒಂದ್ ಕಡೆ ಈಗಾಗಲೇ 10 ಡಿವಿಷನ್ಗಳಲ್ಲಿ ಒಂದು ಡಿವಿಷನ್ಗೆ 100 ಜನ ಅಂತ ಎಂಬಂತೆ ಈಗಾಗಲೇ 1,000ಕ್ಕೂ ಅಧಿಕ ನೌಕರರು ಒಂದ್ ಕಡೆ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಬೆಂಗಳೂರಿನಲ್ಲಿ ಏನು ಈ ಒಂದು ಮುಷ್ಕರ ನಡೀತಾ ಇದೆ, ಈ ಮುಷ್ಕರದಲ್ಲಿ ಭಾಗಿ ಆಗಿರತಕ್ಕಂಥ ಒಂದು ಸಾಧ್ಯತೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಯಾವ ರೀತಿ ಕಟ್ಟುನಿಟ್ಟಿನ ಸೂಚನೆಯನ್ನ ಅಧಿಕಾರಿಗಳು ನೀಡಿದ್ದಾರೆ ಅಂತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಈ ವಾಯುವ್ಯ ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಒಂದು ಸಭೆಯನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಒಂದು ಕಟ್ಟುನಿಟ್ಟಿನ ಸಭೆಯನ್ನ ಅಂದ್ರೆ ನೌಕರಿಗೆ ಈಗಾಗಲೇ ಸೂಚನೆಯನ್ನ ಏನು ನೀಡಿದ್ದಾರೆ, ಈ ಮುಷ್ಕರದಲ್ಲಿ ಭಾಗಿ ಆಗಬಾರದು ಅಂತಕ್ಕಂಥ ಒಂದು ಸೂಚನೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಸಭೆಗಳನ್ನ ಮಾಡುವ ಮೂಲಕ ಸಾಕಷ್ಟು ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಸಹ ಮುಂದಾಗಿರ್ತಕ್ಕಂಥದ್ದು. ಒಂದ್ ಕಡೆ ರಾಜ್ಯ ಸರ್ಕಾರ ಈಗಾಗಲೇ 26 ತಿಂಗಳ ಏನು ಹಿಂಬಾಕಿಯನ್ನ ನೀಡುವಂತ ನಿಟ್ಟಿನಲ್ಲಿ ಅನುಮೋದನೆಯನ್ನ ನೀಡ್ತೀವಿ ಅಂತಕ್ಕಂಥ ಒಂದು ಭರವಸೆ ನೀಡಿದ್ರು ಕೂಡ ಏನು ಪಟ್ಟನ್ನ ಹಿಡಿದು ಸಾರಿಗೆ ನೌಕರರು ಇವತ್ತು ಮುಷ್ಕರಕ್ಕೆ ಏನು ಭಾಗಿಯಾಗ್ತಾ ಇದ್ದಾರೆ. ಒಂದ್ ಕಡೆ 38 ತಿಂಗಳ ಹಿಂಬಾಕಿಯನ್ನ ನೀಡಬೇಕು, ನೂತನ ವೇತನ ಶ್ರೇಣಿಯನ್ನ ಏನು ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಪಟ್ಟನ್ನ ಹಿಡಿದು ಸಾಕಷ್ಟು ಒಂದು ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಒಂದ್ ಕಡೆ ಈ ವಾಯುವ್ಯ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಬಿಸಿ ತರ್ತಾ ಇಲ್ಲ ಅಂತಾನೆ ಹೇಳಬಹುದು. ಯಥಾಸ್ಥಿತಿಯಾಗಿ ಪ್ರತಿನಿತ್ಯವೂ ಯಾವ ರೀತಿ ಬಸ್ ಸಂಚಾರ ನಡೆಯುತ್ತೋ ಅದೇ ರೀತಿ ಈ ಬಸ್ ಸಂಚಾರ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಯಥಾಸ್ಥಿತಿಯಲ್ಲಿ ಇರುವಂತದ್ದು. ಅಶ್ವಿನಿ, ರೈಟ್ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.